ಹಾಯ್ ಫ್ರೆಂಡ್ಸ್ ಪಿಕ್ಸೆಲ್ಯಾಬ್ನಲ್ಲಿ ಪಿಕ್ಟೂಲ್ ಅನ್ನೋಂಥದ್ದು ಒಂದು ಇದೆ. ಅದರಿಂದ ಬ್ಯಾಕ್ಗ್ರೌಂಡ್ಸನ್ನು ಈಸಿಯಾಗಿ ನೀವು ಕ್ರಿಯೇಟ್ ಮಾಡ್ಕೋಬೋದು. ನೀವು ನೋಡಿರುವಂಥ ಯಾವುದೇ ಬ್ಯಾನರಲ್ಲಿರುವಂಥ ಕಲರನ್ನು, ಬ್ಯಾಕ್ಗ್ರೌಂಡ್ ಕಲರನ್ನು ನೀವು ನಿಮ್ಮ ಬ್ಯಾನರಲ್ಲಿ ನೀವು ಡಿಸೈನ್ ಮಾಡುವಂಥ ಬ್ಯಾನರಲ್ಲಿ ಬ್ಯಾಕ್ಗ್ರೌಂಡಾಗಿ ಚೇಂಜ್ ಮಾಡ್ಕೋಬೋದು. ಈಸಿಯಾಗಿ ಅದರಲ್ಲಿರುವಂಥ ಕಲರನ್ನು ಇದರಲ್ಲಿ ಫಿಲ್ ಮಾಡ್ಬೋದು. ಫ್ರೆಂಡ್ಸ್, ಪಿಕ್ಸೆಲ್ಯಾಬ್ನಲ್ಲಿ ಪಿಕ್ಟೂಲ್ ಅನ್ನೋಂಥದ್ದು ಇರುತ್ತೆ. ಅದರಿಂದ ಈಸಿಯಾಗಿ ಸಾಧ್ಯ ಆಗುತ್ತೆ. ಫೋಟೋಶಾಪ್ನಲ್ಲಿ ಕೂಡ ಪಿಕ್ಟೂಲ್ ಇದೆ. ಅದೇ ರೀತಿ ನೀವು ಪ್ರೊಫೆಷ್ನಲ್ ಎಡಿಟರ್ಸ್ ಯೂಸ್ ಮಾಡುವಂಥ ಆ್ಯಪ್ಗಳಲ್ಲಿ ಆ ಪಿಕ್ಟೂಲ್ ಇರುತ್ತೆ. ಅದನ್ನು ಯೂಸ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ಸನ್ನು ಕ್ರಿಯೇಟ್ ಮಾಡ್ಕೊತಾರೆ. ಪ್ರೊಫೆಷ್ನಲ್ ಆಗಿ ನೀವು ಕ್ರಿಯೇಟ್ ಮಾಡ್ಕೋಬೋದು. ಪ್ಲಸ್ ಐಕನ್ ಮೇಲೆ ಪ್ರೆಸ್ ಮಾಡಿ ನಾನು ಗ್ಯಾಲರಿಯಲ್ಲಿ ಹೋಗ್ತಾ ಇದ್ದೀನಿ. ಗ್ಯಾಲರಿಯಲ್ಲಿ ಯಾವುದೋ ಒಂದು ಫೋಟೋವನ್ನು ಇಂಪೋರ್ಟ್ ಮಾಡ್ಕೊಳ್ಳೋಣ. ಒಂದು ಫೋಟೋವನ್ನು ಇಂಪೋರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ಇದರಲ್ಲಿ ತೊಗೊಂಡಿದ್ದೀನಿ. ಇದೊಂದು ಸೈಡಲ್ಲಿ ಇರಲಿ. ಇವಾಗ ಬ್ಯಾಕ್ಗ್ರೌಂಡ್ಸ್ ಕಲರನ್ನು ಚೇಂಜ್ ಮಾಡ್ಕೋಬೇಕು. ಇವಾಗ ಅದೊಂದು ಸೈಡಲ್ಲಿ ಇಟ್ಕೊಳ್ಳೋಣ. ಇದರಲ್ಲಿರುವಂಥ ಯಾವುದಾದ್ರೂ ಒಂದು ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೋಡಿ, ಕಲರ್ ಬಾಕ್ಸ್ ಇದೆ, ನೀವು ನೋಡ್ಬೋದು. ಕಲರ್ ಮೇಲೆ ಪ್ರೆಸ್ ಮಾಡಿ. ನೀವು ಸಿಂಗಲ್ ಕಲರ್ ಯೂಸ್ ಮಾಡ್ತಾ ಇದ್ದರೆ ಕಲರ್ ಮೇಲೆ ಪ್ರೆಸ್ ಮಾಡಿ. ಡಬಲ್ ಮಲ್ಟಿಪಲ್ ಕಲರ್ ಯೂಸ್ ಮಾಡಿದ್ರೆ ಗ್ರೇಡಿಯಂಟ್ ಯೂಸ್ ಮಾಡ್ಕೋಬೇಕು. ಇವಾಗ ಪಕ್ಕದಲ್ಲಿ ಪ್ಲಸ್ ಐಕಾನ್ ಇದೆ, ಪ್ರೆಸ್ ಮಾಡಿದ್ರೆ ನಮಗೆ ಈ ರೀತಿ ಓಪನ್ ಆಗುತ್ತೆ. ಮೇಲೆ ಪಿಕ್ಟೂಲ್ ಅನ್ನೋಂಥದ್ದು ಇದೆ, ನೀವು ನೋಡ್ಬೋದು. ಫ್ರೆಂಡ್, ಪಿಕ್ಟೂಲನ್ನು ಪ್ರೆಸ್ ಮಾಡಿ ನಾವು ಇಂಪೋರ್ಟ್ ಮಾಡ್ಕೊಳ್ಳಿರುವಂಥ ಫೋಟೋ ಮೇಲೆ ಪ್ರೆಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಯಾವುದಾದ್ರೂ ಒಂದು ಕಲರ್ ಸೆಲೆಕ್ಟ್ ಮಾಡ್ಕೋಬೋದು. ನಾವು ಸೆಲೆಕ್ಟ್ ಮಾಡಿದ್ರೆ ರೈಟ್ ಸೈಡಲ್ಲಿ ನಮ್ಗೆ ಕಾಣಿಸುತ್ತೆ ನೋಡಿ. ನೀವು ಚೇಂಜಸ್ಸನ್ನು ಗಮನಿಸ್ಬೋದು. ರೈಟ್ ಸೈಡಲ್ಲಿ ಕಲರ್ ಯಾವ್ದು ತೊಗೊಂಡ್ರೆ ಅದು ಸೆಟ್ ಆಗುತ್ತೆ. ಫ್ರೆಂಡ್ಸ್, ರೈಟ್ ಮಾರ್ಕ್ ಕೊಟ್ಟರೆ ಇಲ್ಲಿ ಓಕೆ ಕೊಡಬೇಕು. ಓಕೆ ಕೊಟ್ಟರೆ ಇದರಲ್ಲಿರುವಂಥ ಒಂದು ಕಲರನ್ನು ನಾವು ಇದರಲ್ಲಿ ಬ್ಯಾಕ್ಗ್ರೌಂಡಾಗಿ ಯೂಸ್ ಮಾಡ್ತಾಯಿದ್ದೀವಿ. ಇವಾಗ ಇದರಲ್ಲಿ ಬೇರೆ ಕಲರನ್ನು ಕೂಡ ತೊಗೋಬೋದು. ಇನ್ನೊಂದು ಕಲರ್ ತೊಗೊಳ್ಳೋಣ. ಫ್ರೆಂಡ್ಸ್, ಮತ್ತೆ ಪ್ಲಸ್ ಐಕಾನ್ ಮೇಲೆ ಪ್ರೆಸ್ ಮಾಡಿ, ಪಿಕ್ಟೂಲ್ ಮೇಲೆ ಪ್ರೆಸ್ ಮಾಡಿ, ನೀವು ಇಂಪೋರ್ಟ್ ಮಾಡ್ಕೊಂಡಿರುವಂಥ ಫೋಟೋ ಮೇಲೆ ಪ್ರೆಸ್ ಮಾಡಿ, ನೀವು ಇನ್ನೊಂದು ಕಲರನ್ನು ಸೆಲೆಕ್ಟ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ನೋಡಿ, ನೀವು ಈ ರೀತಿ ಬ್ಯಾಕ್ಗ್ರೌಂಡ್ಸನ್ನು ಈಸಿಯಾಗಿ ನೀವು ಕ್ರಿಯೇಟ್ ಮಾಡ್ಕೋಬೋದು. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೊಂದಷ್ಟು ಕಲರ್ಸನ್ನು ಹೇಗೆ ಅಪ್ಲೈ ಮಾಡಬೇಕಂತ ಹೇಳ್ಕೊಡ್ತೀನಿ. ಇದರಲ್ಲಿ ಇನ್ನೊಂದು ಫೋಟೋನ, ಇಮೇಜನ್ನು ಇಂಪೋರ್ಟ್ ಮಾಡ್ತಾಯಿದ್ದೀನಿ. ಇದರಲ್ಲಿರುವಂಥದ್ದು ಒಂದು ಕಲರನ್ನು ನಾನು ಬ್ಯಾಕ್ಗ್ರೌಂಡಾಗಿ ಯೂಸ್ ಮಾಡ್ತೀನಿ. ನೋಡಿ, ಸೇಮ್ ಅದೇ ರೀತಿ ಫಾಲೋ ಮಾಡಿ. ನೀವು ಕಲರ್ ಮೇಲೆ ಪ್ರೆಸ್ ಮಾಡಿ, ಪ್ಲಸ್ ಐಕಾನ್ ಮೇಲೆ ಪ್ರೆಸ್ ಮಾಡಿ, ಪಿಕ್ಟೂಲನ್ನು ಪ್ರೆಸ್ ಮಾಡಿಕೊಂಡು ನೀವು ಇಲ್ಲಿ ನೋಡ್ಬೋದು. ಫ್ರೆಂಡ್ಸ್, ಇದರಲ್ಲಿ ಒಂದು ಕಲರನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ, ರೈಟ್ ಕೊಡ್ತಾಯಿದ್ದೀನಿ. ನೋಡಿ, ಬ್ಯಾಕ್ಗ್ರೌಂಡ್ ಕಲರ್ ಅದು ಬಂತು. ಫ್ರೆಂಡ್ಸ್, ಈ ರೀತಿ ಈಸಿಯಾಗಿ ಮಾಡ್ಬೋದು. ನೀವು ಇದರಲ್ಲಿರುವಂಥ ಯಾವುದೇ ಕಲರನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ನೀವು ಒಂದು ಸಲ ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿ ಕಾಣಿಸುತ್ತೆ. ನೀವು ಯೂಸ್ ಮಾಡಿರುವಂಥ ಕಲರ್ಸ್ ಆಟೋಮೆಟಿಕ್ಕಾಗಿ ಅದರಲ್ಲೇ ಸೇವ್ ಆಗಿರುತ್ತೆ. ನೀವು ಮತ್ತೆ ಕೂಡ ಯೂಸ್ ಮಾಡ್ಕೋಬೋದು. ಇವೇನು ಡಿಲೀಟ್ ಆಗೋದಿಲ್ಲ. ಒಂದು ಸಲ ಯೂಸ್ ಮಾಡಿದ್ರೆ ಅದರ ಆಟೋಮೆಟಿಕ್ಕಾಗಿ ಅದರಲ್ಲಿ ಸೇವ್ ಆಗಿ ಇರುತ್ತೆ. ಮತ್ತೆ ನೀವು ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್ ನೋಡಿ, ಈ ರೀತಿ ಇನ್ನೊಂದು ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಯೆಲ್ಲೋ ಕಲರ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೀವು ಇದರಲ್ಲಿ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಯೆಲ್ಲೋ ಕಲರ್ ಬ್ಯಾಕ್ಗ್ರೌಂಡಾಗಿ ಬಂತು. ಫ್ರೆಂಡ್ಸ್, ಪ್ರತಿಯೊಂದು ಟೂಲ್ ಬಗ್ಗೆಯೂ ಕೂಡ ನೀವು ತಿಳ್ಕೊಂಡ್ರೆ ಪ್ರೊಫೆಷ್ನಲ್ ಆಗಿ ಎಡಿಟ್ ಮಾಡ್ಕೋಬೋದು. ಪಿಕ್ಸೆಲ್ಯಾಬ್ ಬಗ್ಗೆ ನಾನು ಅನೇಕ ಟ್ಯುಟೋರಿಯಲ್ಸನ್ನು ಮಾಡಿದ್ದೀನಿ. ನೀವು ಪ್ಲೇ ಲಿಸ್ಟಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ನೀವು ಪ್ರೊಫೆಷ್ನಲ್ ಆಗಿ ಡಿಸೈನ್ ಮಾಡ್ಕೋಬೇಕಂದ್ರೆ ಈ ಚಾನಲನ್ನು ಫಾಲೋ ಮಾಡ್ತಾಯಿರಿ. ಇನ್ನು ಹೊಸ ಕಂಟೆಂಟ್ ಏನೇನಿದ್ದಾವೆ ಅವೆಲ್ಲವನ್ನು ಕೂಡ ನಾನು ಮಾಡ್ತೀನಿ. ಫ್ರೆಂಡ್ಸ್, ಪೋಸ್ಟರ್ ಡಿಸೈನಿಂಗು, ಬ್ಯಾನರ್ ಡಿಸೈನಿಂಗು, ವೀಡಿಯೋಸ್ ಎಡಿಟಿಂಗು, ನಿಮಗೆ ಗೂಗಲ್ ಟ್ರಿಕ್ಸು, ವಾಟ್ಸಪ್ ಟ್ರಿಕ್ಸು, ಹೊಸ ಟ್ರಿಕ್ಸು, ಅಪ್ಡೇಟ್ಸು, ಏನೇ ವೀಡಿಯೋಸ್ ಬಂದರೂ ಕೂಡ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಫ್ರೆಂಡ್ಸ್, ನೀವು ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಕನ್ನಡದ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ. ಇನ್ನಷ್ಟು ವಿಡಿಯೋಗಳನ್ನು ತರಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಈ ರೀತಿ ಬ್ಯಾಕ್ಗ್ರೌಂಡ್ಸನ್ನು ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬೋದು. ಮಲ್ಟಿಪಲ್ ಬ್ಯಾಕ್ಗ್ರೌಂಡ್ಸನ್ನು ಕೂಡ ನೀವು ಈ ರೀತಿ ಪಿಕ್ಟೂಲ್ ಮುಖಾಂತರ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇನ್ನೂ ಒಂದು ಯಾವುದಾದ್ರೂ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಮಲ್ಟಿಪಲ್ ಕಲರ್ ಇದೆ. ಇದನ್ನು ಹೇಗೆ ನಾವು ತಗೋಬೇಕಂತೇಳಿ ಹೇಳ್ತೀನಿ. ಫ್ರೆಂಡ್ಸ್, ಎರಡೂ ಕಲರ್ ಇದ್ದಾಗ
ಆ ಎರಡೂ ಕಲರನ್ನು ಕೂಡ ನೀವು ಬ್ಯಾಕ್ಗ್ರೌಂಡ್ ಆಗಿ ಯೂಸ್ ಮಾಡ್ಕೋಬೋದು ಈಸಿಯಾಗಿ ಪಿಕ್ ಟೂಲ್ನ ಸಹಾಯದಿಂದ. ನೋಡಿ ಇದೊಂದು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಗ್ರೇಡಿಯೆಂಟ್ಗೆ ಹೋಗಬೇಕು. ಗ್ರೇಡಿಯೆಂಟ್ ಮೇಲೆ ಪ್ರೆಸ್ ಮಾಡಿ, ಪ್ಲಸ್ ಮೇಲೆ ಪ್ರೆಸ್ ಮಾಡಿ. ಈಗ ನೀವು ಯಾವುದಾದ್ರೂ ಒಂದು ಕಲರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ ಪಿಕ್ ಟೂಲ್ ಇದೆ. ಪಿಕ್ ಟೂಲ್ ಮೇಲೆ ಪ್ರೆಸ್ ಮಾಡಿ ನಾವು ಇಂಪೋರ್ಟ್ ಮಾಡ್ಕೊಂಡಿರೋಂಥ ಫೋಟೋ ಮೇಲೆ ಪ್ರೆಸ್ ಮಾಡಿ ಕಲರನ್ನು ಸೆಟ್ ಮಾಡ್ಕೋಬೋದು. ಇದರಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಬೋದು. ಇದ್ರ ಮೇಲೆ ಒಂದಷ್ಟು ಆಪ್ಷನ್ಸ್ ಇದ್ದಾವೆ, ಇದು ಯಾವ ರೀತಿ ಕಾಣಿಸ್ಬೇಕಂತೇಳಿ. ನೀವು ಅದ್ರ ಮೇಲೆ ಪ್ರೆಸ್ ಮಾಡ್ತಾ ಹೋದರೆ ನಿಮ್ಗೆ ಈ ರೀತಿ ಕಾಣಿಸುತ್ತೆ. ಫ್ರೆಂಡ್ಸ್, ಈಸಿಯಾಗಿ ಮಾಡ್ಕೊಳ್ಳಿ ನೀವು ಕೂಡ. ನೋಡಿ ಕಲರ್ಸನ್ನು ಎಷ್ಟು ಬೇಕಂದರೆ ಅಷ್ಟು ಸೆಟ್ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಕಾಣಿಸ್ಬೇಕಂತೇಳಿ ಆ ಥರ ಇರುತ್ತೆ. ಈ ಎರಡೂ ರೌಂಡ್ಸ್ ಇದ್ದಾವಲ್ಲ ಅದರ ಮೇಲೆ ಪ್ರೆಸ್ ಮಾಡಿಕೊಂಡು ಎಳೆದ್ರೆ ನಮಗೆ ಅದು ಕಲರ್ ಮಿಕ್ಸಪ್ ಎಷ್ಟಿರಬೇಕು ಅಂತೇಳಿ ಇಟ್ಕೋಬೋದು. ಫ್ರೆಂಡ್ಸ್, ಇವಾಗ ಕಲರ್ ಮೇಲೆ ಪ್ರೆಸ್ ಮಾಡ್ತಾ ಇದ್ದೀನಿ. ನಮ್ಮದು ಇಮೇಜಲ್ಲಿ ಯಾವುದೋ ಒಂದು ಕಲರನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೋಡಿ ಒಂದು ಕಲರ್ ಸೆಲೆಕ್ಟ್ ಆಯಿತು. ಮತ್ತು ಇಲ್ಲೊಂದು ಗೇರ್ ಐಕಾನ್ ಇದೆ, ಅದ್ರ ಮೇಲೆ ಪ್ರೆಸ್ ಮಾಡಿ ಇನ್ನೊಂದು ಕಲರನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಯೆಲ್ಲೋ ಕಲರನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೋಡಿ ಸೆಲೆಕ್ಟ್ ಆದಮೇಲೆ ಅದರಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಏನು ಕಲರ್ ಇದೆ ಅದೇ ಕಲರ್ ಬಂದಿದೆ ನೋಡಿ ಫ್ರೆಂಡ್ಸ್. ನಾನು ಡಿಲೀಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು. ಇದನ್ನು ರೊಟೇಟ್ ಮಾಡ್ತೀನಿ. ರೊಟೇಟ್ ಮಾಡಿದ್ರೆ ನಿಮ್ಗೆ ನೋಡ್ಬೋದು ಬ್ಯಾಕ್ಗ್ರೌಂಡ್ಸಲ್ಲಿ ನಮ್ಮ ಇಮೇಜಲ್ಲಿ ಏನು ಕಲರ್ ಇದೆ ಬ್ಯಾಕ್ಗ್ರೌಂಡಲ್ಲಿ ಕೂಡ ಅದೇ ಕಲರ್ ಇದೆ. ನೀವು ಕಲರನ್ನು ಹೇಗೆ ಕ್ರಿಯೇಟ್ ಮಾಡ್ಕೋಬೇಕಂತೇಳಿ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇಂಥ ಕಂಟೆಂಟ್ ವೀಡಿಯೋಗಳಿಗಾಗಿ ಚಾನಲನ್ನು ಫಾಲೋ ಮಾಡ್ತಾಯಿರಿ.